ಇವಾಗ ನಮ್ಮೂರು ಕೊಡಮನ್ ಜಾತ್ರೆಗೆ ಹೊರಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಊರು ತೇರುಗಳು ಬೆಳಗ್ಗೆ ಆದರೆ ನಮ್ಮೂರು ತೇರು ನೋಡಿ ಮಧ್ಯರಾತ್ರಿ ಆಗುತ್ತೆ. ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ತೇರಾಗೋದು. ಈಗ ಟೈಮ್ ಬಂದು 11:30 ರಾತ್ರಿ 11:30. ನಾನು ಈಗ ಹೋಗ್ತೀನಲ್ಲ ಗೊತ್ತಾಗುತ್ತೆ ನಿಮಗೆ. ಈಗ ನಾನು ರೆಡಿಯಾಗಿದ್ದೀನಿ ತೇರ ಹತ್ರ ಹೋಗೋದಕ್ಕೆ. ನಾಳೆ ಮುತ್ತಿನ ಪಲ್ಲಕ್ಕಿ, ಇವತ್ತು ತೇರು. ನಾನು ತೇರಿಗೆ ಹೋಗ್ಬರೋಣ ಅಂತೇಳಿ ಹೊರಟಿದ್ದೀನಿ. ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ನಮ್ಮೂರು ಕೋಡಮ್ಮನ ಜಾತ್ರೆ ನೋಡಿರೋಂತೆ ಯಾವ ರೀತಿ ಆಯಿತು ಅಂತ. ನೆನ್ನೆ ನಮ್ಮೂರಿಂದ ಆಚೆ ಹೋಗಿರ್ತಲ್ಲ ದೇವರು ಜಾತ್ರೆ ನಡೆಯೋ ಜಾಗಕ್ಕೆ, ಆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಇವತ್ತು ಜಾತ್ರೆ ವ್ಲಾಗು. ಮುಂದೆ ನಮ್ಮನೆಗೆ ದೇವ್ರು ಬಂದು ಮಡ್ಲಕ್ಕೆ ಹಾಕಿಸ್ಕೊಂಡಿದ್ದ ವ್ಲಾಗು, ಎಲ್ಲ ವ್ಲಾಗ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಬೆಂಬಲ ಇರಲಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾರೆ. ಬನ್ನಿ ಜಾತ್ರೆಗೆ ಹೋಗೋಣ. ನಾನು 11:30 ಅಂತ ತೋರಿಸಿದ್ದಕ್ಕೆ ನೀವು ಬೆಳಕು ಅಂತ ಅನ್ಕೊತೀರಾ ಅಂತ ಈಚೆದು ಒಂದು ಕ್ಲಿಪ್ ಮಾಡಿದ್ದೀನಿ ನೋಡಿ. ಕತ್ಲೆ ಮಧ್ಯರಾತ್ರಿ 11:30 ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ತೇರಿರೋದು 2 ಗಂಟೆಗೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಜಾತ್ರೆಗೆ ಹೋಗೋಣ. ಟೈಮ್ ಆಲ್ರೆಡಿ ಆಗಿದೆ. ಆರ್ಕೆಸ್ಟ್ರಾ ಸೌಂಡ್ ಇಲ್ಲಿಗೆ ಕೇಳಿಸ್ತಾ ಇದೆ. ನೀವೆಲ್ಲ ಕೇಳ್ಬೋದು, ಜಾತ್ರೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಜಾತ್ರೆ ನಡೆಯೋದು ನಿಮ್ಮೂರಲ್ಲೇ ಅಲ್ವಾ ಅಂತ ಹೇಳಿ. ಜಾತ್ರೆ ನಡೆಯೋದು ನಮ್ಮೂರಲ್ಲೇ, ಆದರೆ ನೆಲ್ಲಿಯಮ್ಮನ ಗುಡಿ ಹತ್ರ. ಅದು ಇರೋದು ಊರಾಚೆ. ಅಲ್ಲಿಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಅಂದೆ. ಯಾರ್ಯಾರೆಲ್ಲ ಹೋದ್ವಿ ಅಂತಂದರೆ ನಮ್ಮ ನಾದಿನಿ, ರಿಷು, ನಾನು 4 ಜನ, ಹಾಗೆ ನಮ್ಮ ಮನೆಯವರು. ಯಾಕೆ ರೇಖಾ ಬರಲಿಲ್ವಾ ಅಂತ ನೀವೆಲ್ಲ ಕೇಳ್ಬೋದು. ರೇಖಾ ಬರೋಂಗಿರಲಿಲ್ಲ, ಅದರಿಂದ ಅವಳು ಬಂದಿರಲಿಲ್ಲ. ಅದರಿಂದ ರಿಷುನ ನಾನೇ ಕರ್ಕೊಂಡೋದೆ. ನಾವು ದೇವಸ್ಥಾನದ ಹತ್ರ ಹೋದಾಗ ಆಲ್ರೆಡಿ 12:30 ಆಗ್ತಾ ಬರ್ತಾ ಇತ್ತು. ಹೋದಾಗ ನೋಡಿ ಈ ರೀತಿಯಾಗಿ ಜಾತ್ರೆಯಲ್ಲಿ ಜನಗಳೆಲ್ಲ, ಅಂದರೆ ಸಂಜೆಯಿಂದಲೇ ಜನಗಳು ಹೋಗ್ತಾರೆ. ಅಂದರೆ ತೇರು ಎಳೆಯೋವರೆಗೂ ಇರೋಕ್ಕೆ ಆಗೋದಿಲ್ಲ, ನಮಗೆ ನಿದ್ದೆಗಿಡೋಕ್ಕಾಗೋದಿಲ್ಲ ಅನ್ನೋವರೆಲ್ಲ ಸಂಜೆನೇ ಹೋಗಿ ದೇವ್ರಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಅಲ್ಲಿ ಜಾತ್ರೆಯಲ್ಲೆಲ್ಲ ಓಡಾಡಿಕೊಂಡು ಬಂದಿರ್ತಾರೆ. ಅದರಿಂದ ತೇರಿಗೆ ಹೋಗೋರು ಸ್ವಲ್ಪ ಲೇಟಾಗಿ ಹೋಗ್ತಾರೆ. ಯಾಕಂದರೆ ಮಧ್ಯರಾತ್ರಿ ತೇರಿರೋದ್ರಿಂದ ಬೇಗನೆ ಹೋದರೆ ಅಲ್ಲಿ ಟೈಮ್ ಪಾಸ್ ಮಾಡೋದು ಕಷ್ಟ ಆಗುತ್ತಲ್ಲ. ಅದರಿಂದ ನಮ್ಮ ಥರ ಊಟ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡಿ 12:30 ಆ ಥರದಲ್ಲಿ ಹೋಗ್ತಾ ಇದ್ದಾರೆ. ನಾವು ಕೂಡ ಹೋದ್ವಿ. ಈಗ ಹಣ್ಣು ಕಾಯಿನ ತೊಗೊಬೇಕಿತ್ತು. ನಾವು ಹೋಗೋದ್ರೊಳಗಡೆ ಪಟಾಕಿ ಸದ್ದು ಜೋರಾಗಿತ್ತು. ಅದೊಂದು ಜಲಕ್ನ ನೀವು ಕೂಡ ಕೇಳಿಸ್ಕೊಳ್ಳಿ. ನೋಡಿ, ನಾವು ಹೋದ ತಕ್ಷಣವೇ ಹಣ್ಣು ಕಾಯಿ ಎಲ್ಲ ಮನೆಯಿಂದ ತೊಗೊಂಡೋಗಿದ್ದು, ಹೂವು ಹಾಗೆ ಕರ್ಪೂರ ಊದ್ಗಡ್ಡಿ ಆಚೆ ತೊಗೊಂಡು ದೇವಸ್ಥಾನದೊಳಗಡೆ ಬಂದ್ವಿ. ಹೋದಾಗ ಸ್ವಲ್ಪ ಜನಗಳೆಲ್ಲ ಕಡಿಮೆನೇ ಇದ್ದರು. ನಾವೀಗ ಮಂಗಳಾರತಿ ಮಾಡಿಸೋಣ ಅಂತೇಳಿ ದೇವ್ರನ್ನಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. 2 ದಿನವೂ ಕೂಡ ಬೇರೆ ಬೇರೆ ಅಲಂಕಾರ ಇರುತ್ತೆ. ಇವತ್ತು ಈ ರೀತಿಯಾಗಿ ಕೋಡಿ ತಾಯಿ ಎದ್ದು ಬರ್ತಾಳೇನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ನಾವು ಇಲ್ಲಿಗೆ ಆಗಾಗ್ಗೆ ಹಬ್ಬಗಳಲ್ಲಿ ಮತ್ತು ತಿಂಗಳಿಗೆ 2 ತಿಂಗಳಿಗೆ ಯಾವಾಗಲಾದರೂ ಹೋಗಬೇಕು ಅನ್ನಿಸ್ದಾಗೆಲ್ಲ ಬರ್ತಾ ಇರ್ತೀವಿ. ಇನ್ನು ಮೆರವಣಿಗೆ ದೇವರು ಊರೊಳಗಡೆ ಇರುತ್ತಲ್ಲ, ಅಲ್ಲಿಗೆ ಜಾಸ್ತಿ ಹಣ್ಣುಕಾಯಿ ಮಾಡಿಸ್ತಾ ಇರ್ತೀವಿ. ನೋಡಿ, ತುಂಬ ಜನ ಬಂದಿದ್ದರು. ಅಂದರೆ ಒಂದು ಕಡೆ ಇನ್ನೂ ಆರ್ಕೆಸ್ಟ್ರಾ ನಡೀತಾ ಇತ್ತು. ದೇವ್ರು ಎತ್ತೋದಕ್ಕೆ ಟೈಮ್ ಇದೆ. ಅದಿನ್ನು 1 ಗಂಟೆ ಆ ಟೈಮ್ಗೆ ದೇವ್ರು ಎತ್ತಿ ಉತ್ಸವ ಮಾಡಿ ತೇರೆಳೆಯೋದು. ಇನ್ನೊಂದು ಕಡೆ ಆರ್ಕೆಸ್ಟ್ರಾ ನಡೀತಾ ಇತ್ತು. ಇಲ್ಲೂ ಕೂಡ ಸ್ವಲ್ಪ ಜನ ಎಲ್ಲ ನೋಡ್ತಕ್ಕಂಥವ್ರು ಕೂತಿದ್ರು. ಅಂದರೆ ಮೊದಲೆಲ್ಲ ಹೆಣ್ಮಕ್ಳುಗಳನ್ನ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅಂತ ಅನ್ಸೋದು. ಈಗೆಲ್ಲ ನಾವು ಹೆಣ್ಮಕ್ಳೇ ಹಾಗೆ ಮಾಡಿದ್ದೀವೋ ಏನೋ ಜನ ಪರಿಸ್ಥಿತಿ. ಈ ರೀತಿಯಾಗಿ ಹೆಣ್ಮಕ್ಳನ್ನ ನೋಡಿದ್ರೆ ಕೈ ಹಾಕಬೇಕು ಅನ್ನೋ ರೀತಿ ಆಗಿದೆ ಇವಾಗ. ಅಂದರೆ ಕುಣಿಯೋದು ಡ್ಯಾನ್ಸ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದು ಒಂದು ಕಲೆನೇ. ಡ್ಯಾನ್ಸ್ ಮಾಡೋದಕ್ಕೂ ಎಲ್ಲರಿಗೂ ಆಗೋದಿಲ್ಲ, ಅದು ಒಂದು ಕಲೆನೇ. ಆದರೆ ಆ ಕಲೆಯನ್ನು ನಾವು ಯಾವ ರೀತಿ ಮಾಡಬೇಕೋ ಆ ರೀತಿ. ಮೊದಲೆಲ್ಲ ಆರ್ಕೆಸ್ಟ್ರಾಗಳಲ್ಲಿ ತುಂಬ ಚೆನ್ನಾಗಿ ಹಾಡು ಹೇಳಿದವರು, ಹಾಗೆ ಡ್ಯಾನ್ಸ್ ಕೂಡ ಮಾಡೋರು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರು. ಆ ಡ್ಯಾನ್ಸ್ನ ನೋಡಬೇಕು ಅನ್ಸೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿ ಡ್ಯಾನ್ಸ್ ಇರೋದಿಲ್ಲ. ಬರೀ ಅವರ ಮೈಮಾಟವನ್ನು ತೋರಿಸ್ತಾ ಓಡಾಡೋದೇ ಆಗುತ್ತೆ. ನನಗೆ ಆ ರೀತಿ ಅನ್ನಿಸ್ತು. ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಏನು ಮಾತಾಡ್ತಾ ಇಲ್ಲ. ಅಂದರೆ ಮಾಡೋ ರೀತಿ, ಅಂದರೆ ಅವ್ರು ಯಾವ ರೀತಿ ಇರಬೇಕು ಹೆಣ್ಮಕ್ಳು, ಆ ರೀತಿ ಇದ್ರೇ ಚಂದ ಅನ್ನೋದು ನನ್ನ ಭಾವನೆ ಅಷ್ಟೇ. ನಿಮ್ಗೆ ಯಾರಿಗಾದ್ರೂ ಅದು ತಪ್ಪು ಅನಿಸಿದರೆ ನಾನು ಸಾರಿ ಕೇಳ್ತೀನಿ. ನನ್ನ ಅನಿಸಿದ್ದ ಅನಿಸಿಕೆನ ಆ ರೀತಿ ಹೇಳಿದೆ. ಒಂದು ಕಡೆ ಆರ್ಕೆಸ್ಟ್ರಾ ನಡೀತಾ ಇತ್ತು, ಇರಲಿ ಬಿಡಿ, ಅದ್ರ ಬಗ್ಗೆ ನಮಗೆ ಜಾಸ್ತಿ ಮಾತು ಬೇಡ. ಯಾಕಂದರೆ ನಾವು ಹೆಣ್ಮಕ್ಳು, ಬೇರೆ ಹೆಣ್ಮಕ್ಳ ಬಗ್ಗೆ ನಾನು ಕೆಟ್ಟದಾಗೇನು ಹೇಳ್ತಾ ಇಲ್ಲ. ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಡ್ಯಾನ್ಸ್ ಮಾಡ್ಬೋದು, ಡ್ಯಾನ್ಸ್ ಏನು ತಪ್ಪು ಅಂತ ಹೇಳೋದೇ ಇಲ್ಲ. ಅದು ಎಲ್ರಿಗೂ ಕೂಡ ಒಲ್ಲದು ಬರಲ್ಲ. ಬಂದಿರ್ತಕ್ಕಂಥವ್ರು ಅದನ್ನು ಪ್ರೀತಿಯಿಂದ ಗೌರವಿಸಿ ನಡೆಸ್ಕೊಂಡೋದ್ರೆ ಒಳ್ಳೆಯದು. ಬನ್ನಿ, ಇವಾಗ ಈ ಕಡೆ ದೇವ್ರನ್ನ ಎತ್ತುತ್ತಾ ಇದ್ದಾರೆ ಮೆರವಣಿಗೆ ಮಾಡೋದಕ್ಕೆ. ಅಂದರೆ ಇನ್ನೂ 1 ಅವರ್ ಬೇಕು. ಅದು ತೇರ ಹತ್ರ ಹೋಗಿ ತೇರ ಮೇಲೆ ಕೂತ್ಕೊಳೋದಕ್ಕೆ. ಅದ್ರ ಅಂದರೆ ದೇವರನ್ನ ಪ್ರದಕ್ಷಿಣೆ ಹಾಕ್ತಾರೆ 3 ಸುತ್ತು. ಹಾಗೆ ಅಲ್ಲಿ
ದಾಸೋಹ ಮನೆ ಇದೆ, ಅಲ್ಲಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸೋದು, ಈ ರೀತಿ ಅದರದ್ದು ಕೂಡ ಪ್ರೊಸೀಜರ್ ಇರೋದ್ರಿಂದ ಈಗ ಇಲ್ಲಿ ಕೋಡಮ್ಮನ ಎತ್ತೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಜಾತ್ರೆ ಅಂತ ಅಂದ್ರೇ ಜನ ಅಲ್ವೇಂದ್ರೆ, ನಮ್ಮೂರಲ್ಲಂತೂ ಈ ಜಾತ್ರೆ ಹಬ್ಬಗಳಂತೂ ತುಂಬ ಸಖತ್ತಾಗುತ್ತೆ. ಮೊನ್ನೆ ಎಲ್ಲ ಈಗ ಒಂದು ವಾರದಲ್ಲಿ ರಂಗನಾಥ ಸ್ವಾಮಿ ತೇರಾಯಿತು, ಇವಾಗ ಕೋಡಮ್ಮನ ಜಾತ್ರೆ, ಇನ್ನೊಂದು ವಾರಕ್ಕೆ ಸಿದ್ಧಲಿಂಗೇಶ್ವರನ ಜಾತ್ರೆ, ಈ ರೀತಿ ಇನ್ನು ಮಳೆಗಾಲ ಹುಟ್ಟೋವರೆಗೂ ಜಾತ್ರೆಗಳ ಸುರಿಮಳೆನೇ. ಆದರೆ ಎಲ್ಲ ಜಾತ್ರೆಗಳು ಕೂಡ ಬಿಸಿಲಲ್ಲಿ ಅನ್ನೋದು ಒಂದು ಬೇಜಾರು. ಬನ್ನಿ ಇವಾಗ ಕೋಡಮ್ಮ ಎದ್ಲು, ಈಗ ಇವಳು ಕುಣಿತಾ ಉತ್ಸವಕ್ಕೆ ಹೋಗ್ತಾಳೆ. ಅದು ಯಾವ ರೀತಿ ಹೋಗ್ತಾಳೆ ಅದನ್ನೆಲ್ಲ ನಾನು ಒಂದೊಂದೇ ಜಲಕ್ಕನ ಆ ಸೌಂಡಲ್ಲಿ ಕೇಳಿದ್ರೆ ಚಂದ. ನನ್ನ ಮಾತು ನಿಮಗೆ ಬೋರ್ ಅನ್ನಿಸ್ಬೋದು, ನಾನು ಎಲ್ಲದನ್ನು ಕೂಡ ಸೌಂಡಲ್ಲೇ ನಿಮಗೆ ಕೇಳಿಸಿದ್ರೆ ಅದ್ರ ಬಗ್ಗೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ನನ್ನ ಮಾತಲ್ಲಿ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷವೂ ಕೂಡ 2 ದಿನ, ಮೊದಲೆಲ್ಲ ಒಂದೇ ದಿನ ಇತ್ತು ತೇರು, ಮತ್ತು ತೇರು ಇರಲಿಲ್ಲ, ಮುತ್ತಿನ ಪಲ್ಲಕ್ಕಿ ಮಾಡೋರು. ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 7-8 ವರ್ಷದಿಂದ 2 ದಿನ ಜಾತ್ರೆ ಮಾಡಿ, ಒಂದು ದಿನ ತೇರು, ಇನ್ನೊಂದು ದಿನ ಮುತ್ತಿಂದು ವಾನ, ಈ ರೀತಿ ಮಾಡ್ಕೊಂಡಿದ್ದಾರೆ. 2 ದಿನ 3 ದಿನ ದೇವರು ಅಂದರೆ ಕೋಡಮ್ಮ ಕುಣಿದು ಕುಪ್ಪಳಿಸಿ 4ನೇ ದಿನ ಊರೊಳಗಡೆ ಎಲ್ಲರ ಮನೆಗೂ ಮಡ್ಲಕ್ಕಿಗೆ ಬರ್ತಾರೆ. ಒಂದು ಕಡೆ ಕೋಡಿತಾಯಿ ಉತ್ಸವದಲ್ಲಿ ಕುಣಿತಾ ಇದ್ರೆ, ಇನ್ನೊಂದು ಕಡೆ ಹೋಮ ಹವನ ಅಂದರೆ ರಥದ ಮುಂದೆ ಅದು ನಡೀತಾ ಇತ್ತು ಪೂಜೆ. ಅದೆಲ್ಲ ಪೂಜೆ ಮುಗಿದ ಮೇಲೇ ತೇರು ಎಳೆಯೋದು, ಅಲ್ಲಿವರೆಗೂ ದೇವರು ಉತ್ಸವ ಮಾಡ್ತಾ ಇರ್ತಾರೆ. ಯಾವ ರೀತಿ ಪೂಜೆ ಎಲ್ಲ ಮಾಡ್ತಾ ಇದ್ರು ಅದು ಒಂದು ಕ್ಲಿಪ್ಪನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬನ್ನಿ ಆ ಮಂತ್ರಗಳನ್ನ ಕೇಳಿಸ್ಕೊಂತಲೇ ವಿಡಿಯೋನ ನೋಡೋಣ. ಇದೇ ಫಸ್ಟ್ ಟೈಮು ನಮ್ಮೂರಿನ ಜಾತ್ರೆಗೂ ಕೂಡ ದನಗಳು ಬಂದಿದ್ದು. ಯಾಕೆ ಬಂದಿದ್ದು ಅಂದರೆ ಮಾರಾಟಕ್ಕೆ ಏನಾದರೂ ಇಟ್ಟಿದ್ರಾ ಅಥವಾ ಇಲ್ಲ ಚೆನ್ನಾಗಿ ಸಾಕಿರ್ತಕ್ಕಂಥವ್ರು ಏನಾದರೂ ಶೋಗೆ ಅಂತ ಕಟ್ಟಿದ್ರಾ, ಅದು ನನಗಷ್ಟು ಸರಿಯಾಗಿ ಗೊತ್ತಿಲ್ಲ. ನೋಡೋಣ ಅಂತ ಹೇಳಿ ಹತ್ರಕ್ಕೆ ಹೋಗ್ತಾ ಇದ್ರೆ ಅದು ಹೆಂಗೆ ಆಡ್ತಾ ಇತ್ತು ಅಂದರೆ ಗುದ್ದೋದಕ್ಕೆ ಬರ್ತಾಯಿತ್ತು. ಆ ಕೊಂಬುಗಳನ್ನಂತೂ ನೋಡಿದ್ರೆ ಚಾಕ್ ನೋಡ್ದಂಗಿತ್ತು, ಅಷ್ಟು ಚೂಪಾಗಿತ್ತು ಅದ್ರ ಕೊಂಬುಗಳು. ಎತ್ತುಗಳು ಕೂಡ ತುಂಬ ಚೆನ್ನಾಗಿದ್ವು. ಅವನ್ನೊಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಇನ್ನೂ ಕೂಡ ತೇರೆಳೆಯೋದಕ್ಕೆ ಟೈಮ್ ಇತ್ತು ಅಂತೇಳಿ 11 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಮುಂದೆ ಬಂದರೆ ಇಲ್ಲಿ ಪೂಜೆ ಎಲ್ಲ ಹೋಮ ಎಲ್ಲ ಮುಗ್ದಿತ್ತಲ್ಲ, ತಾಯಿಯಿಂದಲೇ ಹೋಮಕ್ಕೆ ಪಣವನ್ನು ಕೊಡ್ತಾ ಇದ್ರು. उदाय च गुरुशुक्र शनिभ्यश्च राहवे केतवे नमो नमः मृत्युंजयाय।
2 ಗಂಟೆ ಅಂದರೆ ಮಧ್ಯರಾತ್ರಿ 2 ಗಂಟೆ ತಾಯಿ ತೇರಿನ ಮೇಲೆ ಹೋಗಿ ಕೂತಿದ್ದಾಳೆ. ಇನ್ನು ಅವಳು ಕೂತ್ಕೊಳೋದೇ ತಡ, ಎಲ್ಲರೂ ಕೂಡ ಬಾಳೆಹಣ್ಣನ್ನು ಎಸೆಯೋದಕ್ಕೆ ಶುರು ಮಾಡಿದ್ರು. ಇನ್ನೇನು ಹೇಳಿದ್ರು ನೋಡಿ, ಬಾಳೆಹಣ್ಣುಗಳು ಸುರಿಮಳೆನೇ ಆಯಿತು. ಇದು ಕೋಡಮ್ಮನ ಜಾತ್ರೆ 2ನೇ ದಿನ ವ್ಲಾಗು. ಅಂದರೆ ಇವತ್ತು ಮುತ್ತಿನ ಪಲ್ಲಕ್ಕಿ. ತೇರು ಹಿಂದಿನ ದಿನ ಅಂದರೆ ಶುಕ್ರವಾರ ಆಯಿತು, ಶನಿವಾರ ಮುತ್ತಿನ ಪಲ್ಲಕ್ಕಿ ಇತ್ತು. ಇವತ್ತು ನಾನು ಹೋಗೋಕ್ಕಾಗಲಿಲ್ಲ, ಯಾಕಂತಂದರೆ ಶುಕ್ರವಾರ ಪೂರ್ತಿ ನಿದ್ದೆಗೆಟ್ಟಿದ್ದು, ಹಾಗೆ ಶನಿವಾರ ಒಂದು ಹಗಲತ್ತು ಫಂಕ್ಷನ್ ಇತ್ತು ಅಂತ ಹೋಗಿ ಬಂದಿದ್ದೆ. ಅದರಿಂದ ನಾನು ನಿನ್ನೆ ಹೋಗಿದ್ದೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದ, ರಜಾ ಇತ್ತು ಅಂತೇಳಿ ನಮ್ಮನೆಯವರು ನನ್ನ ಮಗ ಹೋಗಿದ್ರು. ಅದಕ್ಕೋಸ್ಕರ ಅವ್ರನ್ನೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಬನ್ನಿ ಅಂತ ಅಂದಿದ್ದೆ. ನೋಡಿ, ಇವತ್ತು ಕೀಲ್ಕುದುರೆ ಎಲ್ಲ ಇತ್ತು. ಇವತ್ತು ಅಷ್ಟೇ, ಅಂದರೆ 2ನೇ ದಿನವೂ ಅಷ್ಟೇ, ದೇವರನ್ನು 12 ಗಂಟೆ ಅಷ್ಟರಲ್ಲಿ ಎತ್ತುತ್ತಾರೆ. ಎತ್ತಿದ ಮೇಲೆ ಉತ್ಸವ. ಹಾಗೆ ಇವತ್ತು ಕೀಲ್ಕುದುರೆಗಳು ಹಾಗೆ ಬೇರೆ ಬೇರೆ ಥರದ ಗೊಂಬೆಗಳೆಲ್ಲ ಇರುತ್ತಲ್ಲ, ಅವ್ರ ಜೊತೆ ತಾಯಿಯನ್ನು ಕೂಡ ಉತ್ಸವ ಮಾಡಿಕೊಂಡು ಕುಣಿಸ್ಕೊಂಡು ಪಲ್ಲಕ್ಕಿ ಮೇಲೆ, ಅಂದರೆ ಮುತ್ತಿನ ಪಲ್ಲಕ್ಕಿನ ಟ್ಯಾಕ್ಟ್ರಿಯಲ್ಲಿ ಅದನ್ನು ಡೆಕೋರೇಷನ್ ಮಾಡ್ತಿರ್ತಾರೆ ಮುತ್ತಿನಿಂದ. ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳೋದ್ರೊಳಗಡೆ ಮಧ್ಯರಾತ್ರಿ 2 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಉತ್ಸವ, ಕುಣಿತಗಳು ಎಲ್ಲ ಕೂಡ ಇರುತ್ತೆ. ಇವತ್ತು ಕೂಡ ನಿನ್ನೆವಷ್ಟೇ ಜನ ಬಂದಿದ್ದಾರೆ. 2 ದಿನವೂ ಕೂಡ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಕೋಡಮ್ಮನ ಜಾತ್ರೆ ನಡೆಯುತ್ತೆ. ಇನ್ನು ಮಾರನೇ ಬೆಳಿಗ್ಗೆ, ಅದು ಭಾನುವಾರ ಸಾಯಂಕಾಲದಷ್ಟರಲ್ಲಿ ಊರೊಳಗಡೆ ಬಂದು ಗದ್ದಿಗೆ ಆಗಿ, ಇನ್ನು ಸೋಮವಾರ ಊರೊಳಗಡೆ ಇರ್ತಕ್ಕಂಥ ಎಲ್ಲ ಮನೆಗೂ ಕೂಡ ಮಡ್ಲಕ್ಕಿ ಆಡುತ್ತೆ. ಇದೇ ಥರ ಪ್ರತಿ ವರ್ಷವೂ ಕೂಡ. ಇನ್ನು ತಾಯಿ ಕುತ್ಕೊಳ್ಳೋದಕ್ಕೆ ವಾಹನ ರೆಡಿಯಾಗಿದೆ ನೋಡಿ. ಟ್ಯಾಕ್ಟ್ರಿ ಮೇಲೆ ಈ ರೀತಿಯಾಗಿ ಈ ವರ್ಷ ಮುತ್ತಿನ ವಾಹನವನ್ನು ಕಟ್ಟಿದ್ದಾರೆ. ಅದ್ರ ಜೊತೆ ಉತ್ಸವದಲ್ಲಿ ಬಂದಿರತಕ್ಕಂಥ ಎತ್ತುಗಳು ಕೂಡ ಹೋಗಿದ್ದಾವೆ ನೋಡಿ. ಈ ರೀತಿಯಾಗಿ ಅವು ಸೌಂಡ್ಗೆ ಬೆದರುತ್ತಾ ಇದ್ದಾವೆ, ಅಂದರೆ ಹೆದರಿಕೊಳ್ತಾ ಇದ್ದಾವೆ, ಏನು ಮಾಡ್ತಾರೋ ಏನು ಅಂತ ಹೇಳಿ. ಅದು ದೇವ್ರ ಮುಂದೆ ಈ ಸಲ ಎತ್ತುಗಳದ್ದು ಕೂಡ ಪ್ರದರ್ಶನ ಆಗಿದೆ. ನಾನು ಈ ಸಲ ಇವತ್ತು ಹೋಗಿರಲಿಲ್ವಲ್ಲ, ಅದರಿಂದ ಇದನ್ನು ನಾನು ಕೂಡ ಮಿಸ್ ಮಾಡಿಕೊಂಡೆ. ಯಾಕಂದರೆ ಪ್ರತಿ ವರ್ಷವೂ ಇರೋದಿಲ್ಲ, ಈ ವರ್ಷ ಒಂದು ಹೊಸ ಥರ ಮಾಡಿದ್ದಾರೆ ನೋಡಿ. ಎತ್ತುಗಳೆಲ್ಲ ಯಾವ ರೀತಿ ಹೋಗ್ತಾ ಇದೆ, ಅದರಿಂದ
ದೇವರು ಕೂಡ ಬರ್ತಾ ಇದೆ. ಈ ರೀತಿಯಾಗಿ ದೇವ್ರ ಉತ್ಸವ ನಡೆದಿದೆ. ಅಂದರೆ ಇನ್ನೇನು ಟೈಮ್ ಹತ್ರ ಬಂತು, ಅಂದರೆ ವಾಹನ ಎಳೆಯೋದಕ್ಕೆ ಟೈಮು 2 ಗಂಟೆ ಆಗಿದೆ. ನೋಡಿ ಎಷ್ಟು ಎದ್ರಿಕೊಳ್ತಾ ಇದ್ದಾವೆ. ಅವಕ್ಕೂ ಭಯ ಇರುತ್ತಲ್ವ ಪ್ರಾಣಿಗಳಿಗೆ, ಏನು ಮಾಡ್ತಾರೋ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಅದು ಡೈಲಿ ರೂಢಿ ಇರೋದಿಲ್ವಲ್ಲ, ನಮ್ಮನ್ನು ಕೂಡ ಎಲ್ಲಾದರೂ ಒಂದು ಹೊಸ ಜಾಗಕ್ಕೆ ಕರ್ಕೊಂಡೋದಾಗ ಫೀಲ್ ಆಗ್ತಿರುತ್ತಲ್ಲ, ಆ ರೀತಿ. ಆದರೆ ಅವಕ್ಕೇನು ತೊಂದರೆ ಆಗಿಲ್ಲ, ಸುಮ್ಮನೆ ಒಂದು ಪ್ರದರ್ಶನ ಥರ ಬಂದಿದ್ದಾವೆ ಅಷ್ಟೇ. ಬನ್ನಿ ಇವಾಗ ಇನ್ನೊಂದು ಸಲ ವಾದ್ಯಗೋಷ್ಠಿ ಕೇಳಿಬಿಡೋಣ. ನೋಡಿ ತಾಯಿಯನ್ನು ಯಾವ ರೀತಿ ಬೈದು ಅವಳಿಗೆ ಕೋಪ ಬರೆಸಿ ಎಷ್ಟು ರೊಚ್ಚಿಗೆಬ್ಸಿದ್ದಾರೆ ಅಂತ. ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಅಂದರೆ ತಾಯಿಯನ್ನು ಹೊಗಳೋದು ಅಂತಲೂ ಅಂತಾರೆ, ತಾಯಿಗೆ ಸಿಟ್ಟು ಬರ್ಸೋದು ಅಂತಲೂ ಅಂತಾರೆ. ಈ ರೀತಿಯಾಗಿ ಅವರು ಏನಾದರೂ ಅಂದಾಗ ಸಿಟ್ಟು ಬಂದು ಹೋಗಿ ಅವಳು ತೇರಿನ ಮೇಲಾಗಲಿ ಪಲ್ಲಕ್ಕಿ ಮೇಲಾಗಲಿ ದೇವಸ್ಥಾನದೊಳಗಡೆ ಆಗಲಿ ಹೋಗ್ತಾಳೆ ಅಂತ. ನೋಡಿ ಈ ರೀತಿ ಸಿಟ್ಕೊಂಡು ಬಂದು ಇವಾಗ ವಾಹನದ ಮೇಲೆ ಕೂತ್ಕೊತಾ ಇದ್ದಾಳೆ. ಇವಾಗ ಟೈಮ್ ಬಂದು 2 ಗಂಟೆ ಮುಕ್ಕಾಲು ಭಾಗ, ಒಂದು 80% ಕೊಡಮನ್ ಜಾತ್ರೆ ಮುಕ್ತಾಯ ಹಂತಕ್ಕೆ ಬಂತು. ಈಗ ಈ ಟ್ಯಾಕ್ಟ್ರಿ ಮೇಲೆ ಕೂರಿಸ್ಕೊಂಡು
ಒಂದಷ್ಟು ಹೊತ್ತು ಅಂದರೆ ಬೆಳಗಿನ ಜಾವದವರೆಗೂ ಉತ್ಸವ ನಡೆಯುತ್ತೆ. ಇದಾಗಿತ್ತು ನಮ್ಮೂರಿನ ಕೋಡಮ್ಮನ ಜಾತ್ರೆ ವ್ಲಾಗ್. ಹೇಗನ್ನಿಸ್ತು ನೋಡಿದ್ರಲ್ಲ ಜಾತ್ರೆನ? ಯಾರೆಲ್ಲ ಬಂದಿದ್ರಿ ಅಥವಾ ಯಾರ್ಯಾರೆಲ್ಲ ಬರ್ದಲ್ಲೇ ನನ್ನ ವಿಡಿಯೋನ ನೋಡಿದ್ರಿ ಕಮೆಂಟ್ ಮಾಡಿ. ಸಿಗುವ ನಾಳೆ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ. ಜೀವನ ತುಂಬ ಚಿಕ್ಕದು, ಬಂದಿದ್ದ ರೀತಿ ಸಾಗಿಸ್ತಾ ಇರಿ.